ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿ ಜಿ ಕ್ರಿಯೇಷನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೋಮವಾರದ ಶುಭಾಶಯಗಳು. ಇಂದು 173ರಿಂದ 176ನೇ ಶ್ಲೋಕದವರೆಗೂ ತಿಳಿಸಿರುವೆ. ನೀವು ಮೊದಲಿಗರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಈ ಮೊದಲು ಗಣೇಶನ ಮಂತ್ರ ಮತ್ತು ಮಹಾಲಕ್ಷ್ಮಿಯ ಮಂತ್ರವನ್ನು ಹೇಳೋಣ ಬನ್ನಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವತ್ರ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಬನ್ನಿ ಫ್ರೆಂಡ್ಸ್, ಶ್ಲೋಕಗಳನ್ನು ಒಂದೊಂದಾಗಿ ನೋಡೋಣ. ವಿಶ್ವಮಾತಾ ಜಗದ್ದಾತ್ರಿ ವಿಶಾಲಾಕ್ಷಿ ವಿರಾಗಿಣಿ ಪ್ರಗಲ್ಭ ಪರಮೋದಾರ ಪರಮೋದ ಮನೋಮಯಿ. ವಿಶ್ವಮಾತಾ ಅಂದರೆ ಇಡೀ ಜಗತ್ತಿಗೆ ತಾಯಿಯಾಗಿರುವವಳು. ಇವಳಿಗೆ ಯಾವುದೇ ಭೇದ ಇಲ್ಲ. ಅವಳ ದೃಷ್ಟಿಯಲ್ಲಿ ಜಾತಿ, ಧರ್ಮ, ಭಾಷೆ, ದೇಶ ಎಲ್ಲ ಜೀವಿಗಳು ಅವಳ ಮಕ್ಕಳೇನೆ. ಜಗದ್ದಾತ್ರಿ ಅಂದರೆ ಇಡೀ ಜಗತ್ತನ್ನೇ ಪೋಷಿಸಿ ರಕ್ಷಿಸಿ ನಿರ್ವಹಿಸುವಳು. ಪ್ರತಿಯೊಂದು ಉಸಿರು, ಪ್ರತಿಯೊಂದು ಜೀವ, ಪ್ರತಿಯೊಂದು ಕ್ಷಣ ಎಲ್ಲವೂ ಅಮ್ಮನವರ ಕೃಪೆಯಿಂದನೇ ನಡೆಯುವುದು. ವಿಶಾಲಾಕ್ಷಿ ವಿರಾಗಿಣಿ ಅಂದರೆ ವಿಶಾಲವಾದ ಕರುಣೆಯಿಂದ ತುಂಬಿದ ದಿವ್ಯ ಕಣ್ಣುಗಳನ್ನು ಹೊಂದಿರುವಳು. ಅವಳ ಕೃಪಾ ಕಟಾಕ್ಷದಿಂದಲೇ ಭಕ್ತರ ಜೀವನವನ್ನು ಬೆಳಗಿಸುವುದು. ವಿರಾಗಿಣಿ ಅಂದರೆ ಯಾವುದಕ್ಕೂ ಆಸಕ್ತಿ ಅಥವಾ ಬಂಧನ ಇಲ್ಲದೆ ಇರುವಳು. ಅವಳು ಇಡೀ ವಿಶ್ವವನ್ನು ನಡೆಸುತ್ತಿದ್ದರೂ ಅವಳಲ್ಲಿ ಯಾವುದ್ರಿಗೂ ಅಂಟಿಕೊಳ್ಳುವುದಿಲ್ಲ. ಅದೇ ಅವಳ ನಿಜವಾದ ವೈರಾಗ್ಯ. ಪ್ರಗಲ್ಭ ಪರಮೋದಾರ ಅಂದರೆ ಅವಳು ಜ್ಞಾನ ಮತ್ತು ಆತ್ಮವಿಶ್ವಾಸದಿಂದ ಕೂಡಿರುವಳು. ಪರಮೋದಾರ ಅಂದರೆ ಅತ್ಯಂತ ಉದಾರವಾಗಿರುವಳು. ಭಕ್ತನ ಪ್ರತಿ ಸಣ್ಣ ಪ್ರಾರ್ಥನೆಗೂ ಕೂಡ ಅವಳು ಕೃಪೆಯನ್ನು ನೀಡುವಳು. ಭಕ್ತನ ಕೋರಿಕೆ ಎಂಥ ಚಿಕ್ಕದಾದರೂ ಕೂಡ ಅವಳು ಕೃಪೆಯನ್ನು ತೋರುವಳು. ಪರಮೋದ ಅಂದರೆ ಪರಮಾನಂದದ ಸ್ವರೂಪಿಣಿಯವಳು. ಅವಳ ಸಮೀಪದಲ್ಲಿ ಭಯ ಮಂಜಿನಂತೆ ಕರಗುವುದು, ಮನಸ್ಸು ಶಾಂತಿಯಿಂದ ತುಂಬುವುದು. ಮನೋಮಯಿ ಅಂದರೆ ಮನಸ್ಸಿನ ಅಂತರಾಳದಲ್ಲಿ ನೆಲೆಸಿರುವಳು. ಮನಸ್ಸು ಶುದ್ಧವಾದಾಗ ನಮಗೆ ದೇವಿಯ ಅನುಭವವಾಗುವುದು. ಅವಳ ಧ್ಯಾನದಿಂದ ಚಂಚಲ ಮನಸ್ಸು ಶಾಂತವಾಗುವುದಲ್ಲದೆ ಜ್ಞಾನ, ಭಕ್ತಿ ಮತ್ತು ಆನಂದದಿಂದ ನಮ್ಮ ಹೃದಯ ಅರಳುವುದು. ಈ ಶ್ಲೋಕದಿಂದ ನಾವು ಏನು ಪಾಠ ಕಲಿತೀವಿ ಅಂದರೆ, ಎಲ್ಲ ಜೀವಿಗಳನ್ನು ದೇವಿಯ ಮಕ್ಕಳೆಂದೇ ಅಮ್ಮ ಪ್ರೀತಿಸಬೇಕು. ಎರಡನೇದ್ದು, ಕರುಣೆಯ ನಿಜವಾದ ದೈವತ್ವವಾಗಿರೋದು. ಬಂಧನವಿಲ್ಲದೆ ಕರ್ತವ್ಯವನ್ನು ಮಾಡಬೇಕು. ಅಂದರೆ ಇವರು ನಮ್ಮವರು ಅಂತಂದು ಅವ್ರಿಗೆ ಮಾಡಬೇಕು ಅಂತ ಅಲ್ಲ. ನಾವು ಯಾರಿಗಾನ ಸಹಾಯ ಮಾಡಬೇಕು. ಎಲ್ಲರೂ ನಮ್ಮವರೇ, ಎಲ್ಲ ನಮ್ಮದೇ ಏಕಭಾವನೆಯಿಂದ ತಿಳಿದು ಸಹಾಯವನ್ನು ಮಾಡಬೇಕು. ಉದಾರತೆಯಿಂದ ಬದುಕುವುದೇ ದೇವಿಯ ಗುಣ. ನಿಜವಾದ ಸಂತೋಷ ಹೊರಗಿನಲ್ಲಿಲ್ಲ, ನಮ್ಮ ಒಳಗಿದೆ. ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡ್ರೆ ನಮಗೆ ಅಮ್ಮನವರ ಅನುಭವ ಆಗುವುದು. ದೇವಿಯ ಕರುಣೆಯಿಂದ ದೃಷ್ಟಿಯೇ ಜೀವನದ ಮಹಾಭಾಗ್ಯವಾಗಿರೋದು. ಮತ್ತು ಅಮ್ಮನವರಿಗೆ ಶರಣಾಗತಿ ಆಗೋದ್ರಿಂದ ನಮಗೆ ಭಯ, ದುಃಖ, ಅಜ್ಞಾನ ದೂರ ಆಗುತ್ತದೆ. ಈ ಶ್ಲೋಕ ಸಾರಾಂಶ ಏನು ಹೇಳುತ್ತದೆ ಅಂದರೆ, ಈ ಜಗತ್ತಿಗೆ ನಿಜವಾದ ತಾಯಿ ಯಾರು? ನಮಗೆ ಜನ್ಮ ನೀಡಿದ ತಾಯಿನೇ ಅಥವಾ ಎಲ್ಲ ಜೀವಿಗಳನ್ನು ಸಮಾನವಾಗಿ ಪ್ರೀತಿಸುತ್ತಿರುವ ಜಗನ್ಮಾತೆಯೇ? ಈ 173ನೇ ಶ್ಲೋಕ ಏನು ಹೇಳುತ್ತದೆ ಅಂದರೆ, ಲಲಿತಾಂಬಿಕೆ ಅಪಾರ ಕರುಣೆ ಮತ್ತು ವಿಶ್ವವ್ಯಾಪಿ ಆಗಿರುವ ತಾಯಿತನವನ್ನು ನಮಗೆ ಪರಿಚಯಿಸುತ್ತದೆ. ಈ ಶ್ಲೋಕದಾಗ ಅವಳನ್ನು ವಿಶ್ವದ ಸಮಸ್ತ ತಾಯಿಯಾಗಿ, ಜಗತ್ತಿನ ಪೋಷಕಿಯಾಗಿ, ವಿಶಾಲ ಕರುಣೆ ದೃಷ್ಟಿ ಉಳ್ಳವಳಾಗಿ, ಮೋಹನರಹಿತ ಪರಾಶಕ್ತಿಯಾಗಿ, ಆನಂದದ ಸ್ವರೂಪಿಣಿಯಾಗಿರುವಳೆಂದು ಈ ಶ್ಲೋಕದಲ್ಲಿ ಸ್ತುತಿಸಲಾಗಿರುವುದು. ವ್ಯೋಮಕೇಶಿ ವಿಮಾನಸ್ಥ ವಜ್ರಿಣಿ ವಾಮಕೇಶ್ವರಿ ಪಂಚಯಜ್ಞ ಪ್ರಿಯ ಪಂಚ ಪ್ರೇತ ಮಂಚಾದಿಶಾಯಿನಿ. ವ್ಯೋಮಕೇಶಿ ಅಂದರೆ ಆಕಾಶದಂತೆ ಅನಂತವಾದ ಕೇಶರಾಶಿಗಳನ್ನು ಹೊಂದಿರುವಳು. ಇದು ದೇವಿಯ ಅನಂತತ್ವದ ಪರಮ ಸಂಕೇತ. ಅವಳ ಶಕ್ತಿ ಅಂದರೆ ಆಕಾಶದಾಗೆಲ್ಲೆಡೆಯೂ ವ್ಯಾಪಿಸಿರುವುದು. ವಿಮಾನಸ್ಥ ಅಂದರೆ ಈ ಶಾಸ್ತ್ರಗಳಲ್ಲಿ ವರ್ಣಿಸಿರುವ ಹಾಗೆ ಶ್ರೀಪುರದಲ್ಲಿ ಸಿಂಹಾಸನದ ಮೇಲೆ ಇಡೀ ಜಗತ್ತನ್ನು ಕರುಣೆಯಿಂದ ಕಾಪಾಡುವ ತಾಯಿಯಾಗಿ
ವಿಮಾನದಲ್ಲಿ ವಿರಾಜಿಸುವಳು. ವಜ್ರಿಣಿ ವಾಮಕೇಶ್ವರಿ ಅಂದರೆ ವಜ್ರದಷ್ಟು ದೃಢವಾದ ಶಕ್ತಿಯನ್ನು ಹೊಂದಿರುವಳು. ಅಜ್ಞಾನ, ಅಧರ್ಮ, ದುಷ್ಟ ಶಕ್ತಿಗಳನ್ನು ಅವಳು ನಾಶ ಮಾಡಿ, ವಾಮಕೇಶ್ವರಿ ಅಂದರೆ ವಾಮೇಶ್ವರನಾದ ಶಿವನ ಪರಾಶಕ್ತಿಯಾಗಿ, ಶಿವಶಕ್ತಿ ಬೇರೆ ಬೇರೆ ಅಲ್ಲ, ಇಬ್ಬರೂ ಒಂದೇ ಪರಬ್ರಹ್ಮದ ದಿವ್ಯ ಆಯಾಮಗಳು. ಪಂಚಯಜ್ಞ ಪ್ರಿಯ ಅಂದರೆ 5 ಯಜ್ಞಗಳನ್ನು ಪ್ರೀತಿಸುವಳು. ಪಂಚ ಅಂದರೆ 5 ಮಹಾಯಜ್ಞಗಳು ಯಾವಂದರೆ ಋಷಿಯಜ್ಞ, ಪಿತೃಯಜ್ಞ, ಮನೋಯಜ್ಞ, ಭೂತಯಜ್ಞ, ದೇವಯಜ್ಞ. ಇವೇ 5 ಯಜ್ಞಗಳು. ಧರ್ಮಮಯ ಜೀವನದ ಆಧಾರವಾಗಿರುವಾಗ ಇಂಥ ಸೇವೆ ಮತ್ತು ಕರ್ತವ್ಯಗಳನ್ನು ಲಲಿತಾ ಅಮ್ಮನು ಅತ್ಯಂತ ಪ್ರೀತಿಸುವಳು. ಪಂಚಪ್ರೇತ ಮಂಚಾದಿಶಾಯಿನಿ ಅಂದರೆ ಪಂಚಬ್ರಹ್ಮಗಳಾದ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ ಇವರನ್ನೇ ತನ್ನ ಸಿಂಹಾಸನದ ಆಧಾರವಾಗಿ ಹೊಂದಿರುವಳು. ಇಲ್ಲಿ ಪ್ರೇತ ಅಂದರೆ ಶಕ್ತಿ ಇಲ್ಲದೆ ಕಾರ್ಯನಿರ್ವಹಿಸಲಾರದ ಸ್ಥಿತಿ. ಅಂದರೆ ದೇವಿಯ ಶಕ್ತಿ ಇಲ್ಲದೆ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ ಯಾವುದೂ ನಡೆಯೋದಿಲ್ಲ. ಈ ನಾಮವೇ ಲಲಿತಾ ಪರಮೇಶ್ವರಿಯ ಪರಮ ಅತ್ಯುನ್ನತ ಪರಾಶಕ್ತಿ. ಇದು ಸಂದೇಶ ಏನು ಹೇಳುತ್ತದೆ ಅಂದರೆ ಲಲಿತಾ ಅಮ್ಮನು ಶಕ್ತಿ ಎಲ್ಲೆಡೆ ವ್ಯಾಪಿಸಿರುವುದು. ಧರ್ಮಮಯ ಜೀವನವೇ ನಿಜವಾದ ಆರಾಧನೆ. ಕರ್ತವ್ಯವನ್ನು ಯಜ್ಞವೆಂದು ಭಾವಿಸಿ ಮಾಡಬೇಕು. ಅಜ್ಞಾನದಿಂದ ಧೈರ್ಯವನ್ನು ಜಯಿಸಬೇಕು. ಶಿವಶಕ್ತಿ ಬೇರೆ ಅಲ್ಲ, ಇಬ್ಬರೂ ಒಂದೇ ಪರಮತತ್ವ. ಸೇವೆ, ಧ್ಯಾನ, ಕೃತಜ್ಞತೆ ಜೀವನವನ್ನು ಪವಿತ್ರಗೊಳಿಸುವುದಲ್ಲದೆ ಎಲ್ಲ ದೇವತೆಗಳಿಗೂ ಶಕ್ತಿ ನೀಡುವ ಪರಾಶಕ್ತಿಯಾಗಿರುವಳು ಲಲಿತಾ ಪರಮೇಶ್ವರಿ. ಅವಳ ಶರಣಾಗತಿಯಿಂದ ಜೀವನಕ್ಕೆ ಧರ್ಮ, ಜ್ಞಾನ, ಮೋಕ್ಷದ ಮಾರ್ಗ ದೊರೆಯುವುದು. ಈ ಶ್ಲೋಕ ಸಾರಾಂಶ ಏನು ಹೇಳುತ್ತದೆ ಅಂದರೆ ಇಡೀ ಬ್ರಹ್ಮಾಂಡವನ್ನು ನಡೆಸುತ್ತಿರುವ ಪರಮಶಕ್ತಿ ಯಾರು? ದೇವತೆಗಳಿಗೂ ಶಕ್ತಿ ನೀಡುವ ಈ ಪರಾಶಕ್ತಿ ಯಾರು? 174ನೇ ಶ್ಲೋಕದಾಗ ಈ ದೇವಿಯೇ ಪರಮ ಐಶ್ವರ್ಯ ಮತ್ತು ಸರ್ವೋನ್ನತ ಸ್ಥಾನವನ್ನು ನಮಗೆ ಪರಿಚಯ ಮಾಡಿಕೊಡುತ್ತದೆ. ಲಲಿತಾ ಪರಮೇಶ್ವರಿಯೇ ಅನಂತವಾಗಿ ಆಕಾಶದೆಲ್ಲೆಡೆ ವ್ಯಾಪಿಸಿರುವಳಾಗಿ, ದಿವ್ಯ ವಿಮಾನದಲ್ಲಿ ಸಂಚರಿಸುವಳಾಗಿ, ವಿರಾಜಮಾನಳಾಗಿ, ಧರ್ಮಮಯ ಜೀವನವನ್ನು ಪ್ರೀತಿಸುವಳಾಗಿ, ಸಮಸ್ತ ದೇವತೆಗಳಿಗೂ ಅಧಿಷ್ಠಾತ್ರಿ ಪರಮೇಶ್ವರಿಯಾಗಿ ಇರುವಳೆಂದು ಸ್ತುತಿಸಲಾಗಿರುವುದು. ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ ಶಾಶ್ವತಿ ಶಾಶ್ವತೈಶ್ವರ್ಯ ಶರ್ಮದಾ ಶಂಭು ಮೋಹಿನಿ. ಪಂಚಮಿ ಅಂದರೆ 5 ತತ್ವಗಳು. ದಿವ್ಯ ರಹಸ್ಯವನ್ನು ಒಳಗೊಂಡಿರುವಳು ಲಲಿತಾ ಪರಮೇಶ್ವರಿ. ಶ್ರೀ ವಿದ್ಯಾ ಉಪಾಸನೆ ಒಳಗ ಈ ಪಂಚಮಿ ಅನ್ನೋ ನಾಮಕ್ಕೆ ಅತ್ಯಂತ ಗಂಭೀರವಾದ ಆಧ್ಯಾತ್ಮಿಕವಾಗಿ ಮಹತ್ವ ಐತಿ. ಪಂಚಭೂತೇಶಿ ಅಂದರೆ ಪಂಚಭೂತಗಳಾದ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಇವೆಲ್ಲ ಪಂಚಭೂತಗಳ ಅಧಿಪತಿಯಾಗಿರುವಳು. ಈ ವಿಶ್ವದಾಗ ಪ್ರತಿಯೊಂದು ವಸ್ತುನೂ ಏನೈತಲ್ಲ ಆ ಪಂಚಭೂತಗಳಿಂದನೇ ನಿರ್ಮಿತವಾಗಿದೆ. ಆ ಪಂಚಭೂತಗಳು ಕೂಡ ಜೀವ ಮತ್ತು ಶಕ್ತಿಯನ್ನು ನೀಡುವವರು ಯಾರು? ಲಲಿತಾ ಪರಮೇಶ್ವರಿ. ಪಂಚ ಸಂಖ್ಯೋಪಚಾರಿಣಿ ಅಂದರೆ ಪಂಚೋಪಚಾರ ಪೂಜೆಯನ್ನು ಸ್ವೀಕರಿಸುವಳು. ಗಂಧ, ಪುಷ್ಪ, ದೀಪ, ನೈವೇದ್ಯ, ಧೂಪ 5 ಉಪಚಾರ ಇವೇನದಾವಲ್ಲ ಭಕ್ತಿ ಸಂಕೇತ ಇವು. ಆದರೆ ಇವುಗಳಿಗಿಂತ ಮಿಗಿಲಾದದ್ದು ಯಾವುದು? ಶುದ್ಧ ಹೃದಯದಿಂದ ಮಾಡಿದ ಸಮರ್ಪಣೆ. ಶಾಶ್ವತಿ ಶಾಶ್ವತ ಐಶ್ವರ್ಯ ಅಂದರೆ ಎಂದೆಂದಿಗೂ ಇರುವಳು, ಪರ್ಮನೆಂಟ್, ಶಾಶ್ವತವಾಗಿ. ಅವಳಿಗೆ ಆರಂಭವಿಲ್ಲ, ಅಂತ್ಯವಿಲ್ಲ. ಅವಳು ಕಾಲಾತೀತ ಪರಾಶಕ್ತಿಯಾಗಿರುವಳು. ಶಾಶ್ವತ ಐಶ್ವರ್ಯ ಅಂದರೆ ನಿತ್ಯವಾದ ಐಶ್ವರ್ಯದ ಅಧಿಷ್ಠಾತ್ರಿಯಾಗಿರುವಳು. ಲೋಕದ ಸಂಪತ್ತು ಒಂದು ದಿನ ನಶಿಸಿ ಹೋಗ್ತದೆ, ಆದರೆ ಲಲಿತಾಂಬಿಕೆಯ ಜ್ಞಾನ, ಕರುಣೆ, ಅನುಗ್ರಹ ಅದು ಯಾವಾಗಲೂ ಶಾಶ್ವತವಾಗಿರ್ತದೆ. ಶರ್ಮದ ಅಂದರೆ ಶಾಂತಿ, ಸುಖ, ಮೋಕ್ಷ ಮತ್ತು ಪರಮಾನವನ್ನು ನೀಡುವಳು. ಅವಳ ಶರಣಾಗತಿಯಿಂದ ನಮ್ಮ ಜೀವನದಾಗ ಭಯ ದೂರ ಆಗುತ್ತದೆ. ಶಂಭು ಮೋಹಿನಿ ಅಂದರೆ ಶಂಭು ಆದ ಶಿವನನ್ನು ತನ್ನ ದಿವ್ಯ ಪ್ರೇಮದಿಂದ ಮತ್ತು ಮಹಿಮೆಯಿಂದ ಮೋಹಿತಗೊಳಿಸುವಳು. ಇದು ಲೌಕಿಕ ಮೋಹ ಅಲ್ಲ, ಶಿವಶಕ್ತಿಯ ಅವಿನಾಭಾವ ಏಕತ್ವದ ಸಂಕೇತ. ಇದು ನಮಗೇನು ಅಮೂಲ್ಯ ಪಾಠ ಹೇಳ್ತೈತಿ ಇದು ಅಂದ್ರೆ ಪ್ರಕೃತಿ ಪಂಚಭೂತಗಳನ್ನು ನಾವು ಗೌರವಿಸಬೇಕು. ಎರಡನೇದು ಸರಳ ಭಕ್ತಿಯೇ ಅಮ್ಮನವ್ರಿಗೆ ಅತ್ಯಂತವಾಗಿ ಪ್ರಿಯವಾಗಿರೋದು. ಶುದ್ಧ ಮನಸ್ಸಿನಿಂದ ಮಾಡಿದ ಪೂಜೆಯೇ ಯಾವಾಗೂ ಅತ್ಯುನ್ನತ ಶ್ರೇಷ್ಠವಾಗಿರೋದು. ಲೌಕಿಕ ಐಶ್ವರ್ಯಕ್ಕಿಂತ ಆಧ್ಯಾತ್ಮಿಕ ಐಶ್ವರ್ಯವೇ ಶಾಶ್ವತವಾಗಿರೋದು. ಅಮ್ಮನವರ ಕೃಪೆಯಿಂದ ನಿಜವಾದ ಜೀವನದಾಗ ಸುಖ ಶಾಂತಿ ದೊರೀತೈತಿ. ಪ್ರಕೃತಿಯನ್ನು ರಕ್ಷಿಸುವುದು
ದೇವಿಯ ಸೇವೆ ಮಾಡದಂಗೆ ಶಿವಶಕ್ತಿ ಇಬ್ಬರು ಎಂದಿಗೂ ಬೇರ್ಪಡದ ಪರಮ ತತ್ವ ಇವರು. ದೇವಿಯ ಶರಣಾಗತಿಯಿಂದ ಜೀವನದಾಗ ಶಾಂತಿ, ಧರ್ಮ ಮತ್ತು ಮೋಕ್ಷಕ್ಕೆ ದಾರಿ ಮಾಡಿಕೊಡುವುದು. ಈ ಶ್ಲೋಕ ಸಾರಾಂಶ ಏನು ಹೇಳುತ್ತದೆ? ಈ ಜಗತ್ತನ್ನು ನಿರ್ಮಿಸಿರುವ ಮೂಲ ತತ್ವಗಳು ಯಾವುದು? ಭೂಮಿನ, ಜಲನ, ವಾಯುವ, ಆಕಾಶ, ಅಗ್ನಿನ, ಈ ಪಂಚಭೂತಗಳನ್ನೆಲ್ಲ ನಿಯಂತ್ರಿಸುವ ಪರಮಶಕ್ತಿ ಯಾರು? ಈ 175ನೇ ಶ್ಲೋಕದಾಗ ಏನು ಹೇಳುತ್ತದೆ ಅಂದರೆ, ಲಲಿತಾ ಪರಮೇಶ್ವರಿಯೇ ಸೃಷ್ಟಿಯ ಶಕ್ತಿ ಮತ್ತು ಶಾಶ್ವತ ವೈಭವ ಮತ್ತು ಕರುಣೆಯನ್ನು ಪರಿಚಯ ಮಾಡಿಕೊಡ್ತೈತಿ. ಈ ಶ್ಲೋಕದಾಗ ಪರಮೇಶ್ವರಿಯನ್ನು ಪಂಚಭೂತಗಳ ಅಧಿಷ್ಠಾತ್ರಿಯಾಗಿ ಮತ್ತು ಪಂಚೋಪಚಾರ ಪೂಜೆಯನ್ನು ಪ್ರೀತಿಸುವ ಅಮ್ಮನಾಗಿ, ಶಾಶ್ವತ ಐಶ್ವರ್ಯದ ಸ್ವರೂಪಿಣಿಯಾಗಿ, ಭಕ್ತರಿಗೆ ಮೋಕ್ಷ ಮತ್ತು ಶಾಂತಿಯನ್ನು ಕರುಣಿಸುವ ಜಗನ್ಮಾತೆಯಾಗಿ ಇರುವಳು ಎಂದು ಸ್ತುತಿಸಲಾಗಿರುವುದು. ಧರ ಧರ ಸುತ ಧನ್ಯ ಧರ್ಮಿಣಿ ಧರ್ಮವರ್ಧಿನಿ ಲೋಕಾತೀತ ಗುಣಾತೀತ ಸರ್ವಾತೀತ ಶಮಾತ್ಮಿಕ. ಧರ ಅಂದರೆ ಧರೆ, ಭೂಮಿ. ಭೂಮಿ ತಾಯಿ ಎಲ್ಲರನ್ನೂ ನಮ್ಮ ಭಾರವನ್ನು ಹೇಗೆ ಹೊತ್ಕೊಂಡಿರ್ತಾಳೋ ಹಾಗೆ ಲಲಿತಾ ಪರಮೇಶ್ವರಿ ಎಲ್ಲ ಜೀವಗಳಿಗೂ ಆಧಾರವಾಗಿರ್ತಾಳೆ. ಇಡೀ ಜಗತ್ತಿಗೆ ಅವಳು ಆಧಾರವಾಗಿರ್ತಾಳೆ. ಧರಾಸುತ ಅಂದರೆ ಹಿಮವಂತನ ಪುತ್ರಿಯಾದ ಪಾರ್ವತಿ ದೇವಿ. ಈ ನಾಮವು ಪಾರ್ವತಿ ಸ್ವರೂಪವನ್ನು ಸ್ಮರಿಸುವುದು. ಧನ್ಯ ಅಂದರೆ ಧನ್ಯಳಾದವಳು ಮತ್ತು ಭಕ್ತರ ಜೀವನವನ್ನು ಧನ್ಯಗೊಳಿಸುವಳು. ಅವಳ ಕೃಪೆ ದೊರೆತ ಜೀವನವೇ ನಿಜವಾದ ಭಾಗ್ಯ. ಧರ್ಮಿಣಿ ಧರ್ಮವರ್ಧಿನಿ ಅಂದರೆ ಧರ್ಮದ ಸ್ವರೂಪಳಾಗಿರುವಳು. ಸತ್ಯ, ನ್ಯಾಯ, ಧರ್ಮ, ಕ್ಷಮೆ, ದಯೆ ಇವೆಲ್ಲವೂ ಅವಳ ದೈವಿಕ ಗುಣಗಳು. ಧರ್ಮವರ್ಧಿನಿ ಅಂದರೆ ಧರ್ಮವನ್ನು ಬೆಳೆಸುವಳು. ಅಂದ್ರೆ ಭಕ್ತರು ಸದಾ ಧರ್ಮ ಮಾರ್ಗದಾಗ ನಡೀಲಿ ಅಂಥೇಳಿ ಅವಳು ಪ್ರೇರಣೆಯನ್ನು ನೀಡುವಳು. ಲೋಕಾತೀತ ಅಂದರೆ ಎಲ್ಲ ಲೋಕಗಳಿಗೂ ಮೀರಿರುವಳು. ಗುಣಾತೀತ ಅಂದರೆ ಇವು ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣ ಏನದು ಐತಲ್ಲ ಇದಕ್ಕೆ ಅತೀತಳಾಗಿರುವಳು ಪರಮೇಶ್ವರಿ. ಸರ್ವಾತೀತ ಅಂದರೆ ಎಲ್ಲ ಮಿತಿಗಳನ್ನು ಮೀರಿರುವ ಪರಬ್ರಹ್ಮ ಸ್ವರೂಪಿಣಿ. ಇವಳಿಗೆ ಯಾವ ಗಡಿಯೂ ಇಲ್ಲ, ಯಾವ ಬಂಧನವೂ ಇಲ್ಲ. ಶಮಾತ್ಮಿಕ ಅಂದರೆ ಪರಮ ಶಾಂತಿಯ ಸ್ವರೂಪಳಾದವಳು. ಮನಸ್ಸಿನ ಚಂಚಲತೆ, ಕೋಪ, ಭಯ, ಆಸೆ ಇವ್ಯಾವೂ ದೇವಿಯ ಧ್ಯಾನವನ್ನು ಭಂಗಗೊಳಿಸುವುದಿಲ್ಲ. ಅವಳು ಯಾವಾಗಲೂ ಕೃಪೆಯಿಂದ ಭಕ್ತನ ಆಂತರಿಕ ಶಾಂತಿ ಮತ್ತು ಆತ್ಮಾನಂದವನ್ನು ಅನುಭವಿಸೋಳು, ಸ್ಥಿರವಾಗಿರುವಳು. ಇದು ಏನು ಸಂದೇಶ ಕೊಡ್ತೈತೆ ನಮಗೆ ಅಂದರೆ, ಭೂಮಿ ತಾಯಿನ ನಾವು ತಾಯಿ ಅಂಥೇಳಿ ಗೌರವಿಸಬೇಕು. ಧರ್ಮವೇ ನಿಜವಾದ ಜೀವನದ ಆಧಾರ. ಸತ್ಯ ಮತ್ತು ನ್ಯಾಯವನ್ನು ಯಾವಾಗಲೂ ನಾವು ಪಾಲಿಸಬೇಕು. ನಮ್ಮ ಮನಸ್ಸನ್ನು ಸತ್ವ, ರಜಸ್ಸು ಮತ್ತು ತಮಸ್ಸು ಗುಣಗಳಿಂದ ಬಂಧನದಿಂದ ಮುಕ್ತಗೊಳಿಸಬೇಕು. ಲೌಕಿಕ ಆಸಕ್ತಿಗಳನ್ನು ಮೀರಿ ನಾವು ಬದುಕಾಕ ಪ್ರಯತ್ನ ಪಡಬೇಕು. ಪರಮಾತ್ಮನ ಅನುಭವನೇ ನಮಗೆ ಎಲ್ಲ ಮಿತಿಗಳನ್ನು ಮೀರಿ ಇರುವುದು. ನಿಜವಾದ ಶಾಂತಿ ಹೊರಗಲ್ಲ, ನಮ್ಮ ಅಂತರಂಗದಾಗ ಐತಿ. ಅಮ್ಮನವ್ರಿಗೆ ಶರಣಾಗತಿ ಆಗೋದ್ರಿಂದ ಧರ್ಮ, ಜ್ಞಾನ, ಮೋಕ್ಷ ಮತ್ತು ಶಾಂತಿಗೆ ದಾರಿ ಮಾಡಿಕೊಡುತ್ತದೆ. ಈ ಶ್ಲೋಕ ಸಾರಾಂಶ ಏನು ಹೇಳುತ್ತದೆ ಅಂದರೆ, ಜಗತ್ತಿಗೆ ಆಧಾರವಾಗಿರೋರು ಯಾರು? ಧರ್ಮವನ್ನು ಕಾಪಾಡುವಂಥ ಶಕ್ತಿ ಯಾವುದು? ಲೋಕದ ಎಲ್ಲ ಮಿತಿಗಳನ್ನು ಮೀರಿ ಶಾಶ್ವತ ಶಾಂತಿ ಸ್ವರೂಪವಾಗಿ ಇರೋರು ಯಾರು? ಈ 176ನೇ ಶ್ಲೋಕದಾಗ ಲಲಿತಾ ಪರಮೇಶ್ವರಿಯ ಅವಳ ದಿವ್ಯ ಮಹಿಮೆಯನ್ನು ಮತ್ತಷ್ಟು ನಮಗೆ ಆಳವಾಗಿ ತಿಳಿಸ್ತತಿ. ಏನಂದ್ರೆ, ಭೂಮಿ ತಾಯಿಯ ಆಧಾರವಾಗಿ ಅಂದರೆ ನಮ್ಮ ಭಾರವೆಲ್ಲ ಹೊತ್ತುಕೊಂಡಿರುತ್ತಲ್ಲ ಭೂಮಿ, ಅದರ ಆಧಾರವಾಗಿ, ಧರ್ಮವನ್ನು ವೃದ್ಧಿಗೊಳಿಸುವ ತಾಯಿಯಾಗಿ, ತ್ರಿಗುಣ ಲೋಕಗಳಿಗೂ ಮೀರಿದ ಪರಬ್ರಹ್ಮ ಸ್ವರೂಪಿಣಿಯಾಗಿ, ಪರಮಶಾಂತಿಯ ಮೂರ್ತಿಯಾಗಿ ಇರುವಳು ಎಂದು ಸ್ತುತಿಸಲಾಗಿರುವುದು. ಫ್ರೆಂಡ್ಸ್, ವಿಡಿಯೋನ ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಾಳೆ ಮುಂದಿನ ವಿಡಿಯೋ ತೆಗೆದುಕೊಂಡು ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಶುಭಮಸ್ತು.